ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನ್ ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದ್ರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದ್ ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ರ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಕುಚುಕು ಚೇತನ್. ಎಲ್ಲರಿಗೂ ಈ ಒಂದು ಹರಟೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಹರಟೆ ಕಾರ್ಯಕ್ರಮ ಮನೆ ಪಾಠ. ಇದ್ರೊಳಗ ಬಾಜು ಮನೆ ಕಾಕ ಆಗಿ ಡಾಕ್ಟರ್ ಶ್ರೀರಂಗ ಜೋಶಿ ಅವರು, ಕಿಟ್ಟಪ್ಪನಾಗಿ ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರದ RJ ಚೇತನ್ ಹಾಗೂ ಹೇಮಲತಾ ಆಗಿ ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿ ಅವರು ಹರಟಿ ಹೊಡೆದಾರ. ಬನ್ನಿ ಹಂಗಾದ್ರ ಅವರು ಏನೆಲ್ಲ ಹರಟಿ ಹೊಡೆದಾರಂತ ಕೇಳ್ಕೊಂಡ್ ಬರ್ನು. ಕಿಟ್ಟಪ್ಪ ಬರ್ರಿ ಕಾಕ ಬರ್ರಿ. ಬಾಜು ಮನಿ ಕಾಕ ಬಂದಾನ ನೋಡು. ಬರ್ರಿ ಬರ್ರಿ. ಭಯಂಕರ ಚಳಿಯಪ್ಪ. ಬಾಳ್ ಬಿಟ್ಟದ್ರಿ. ಈಗರೆ ಏನ್ ಹೇಳುದ, ಈಗರೆ ಪೇಪರ್ದೊಳಗ ವಾಟ್ಸಾಪ್ದೊಳಗ ಎಲ್ಲಾ ಮೊಬೈಲ್ದೊಳಗ ಥಂಡಿಗೆ ಒಳಗ ಹೊರ ಬೀಳ್ಬೇಡ್ರಿ, 6 ಗಂಟೆಗೆ ಹೋಗ್ಬೇಡ್ರಿ. ನಮ್ಮಂತವ್ರದ್ದು ಬಹಳ ಕಠಿಣ ತಗೊಳ. ಹೌದೌದ್ರಿ. ಏಜ್ ಆದವ್ರದ್ದು ಬಾಳ ಆಗ್ಯದ್ರಿ ಅದ. ಮತ್ತೇನ್ರಿ ಈ ಕಡೆ ಬಂದ್ರಿ? ಅದೇನೋ ಗೀತಕ್ಕನ್ ನೋಡ್ಬೇಕು, ನಿನ್ನೂ ನೋಡ್ಬೇಕು ಅನ್ನಿಸ್ತು, ಬಂದೆ. ಎಲ್ಲಿಗಳ ಗೀತಕ್ಕನ್ ಕರಿಯಲ್ಲ ಯಾಕಿ ಈಗ ಮನೆ ಪಾಠ ಶುರು ಮಾಡ್ಯಾಳ ನೋಡ್ರಿ. ಬೇರೆಕಿ ಟ್ಯೂಷನ್ ಹೇಳಿಕ್ ಹೌದೌದ್ರಿ. ಈಗ ಹುಡುಗರಿಗೆ ಶಾಲೆ ಕಲಿಯೋದ್ ಅಟ್ರಾಗ ಈಗ ಮನಿ ಪಾಠಕ್ ಬೇರೆ. ಈಗ ನಮಗೆಲ್ಲ ಅದಲ್ಲ, ಮನ್ಯಾಗೆಲ್ಲ ಕೆಲಸ ಮಾಡಿ ಹೋಗ್ತಾಳೆ, ಇಲ್ಲ ಎಲ್ಲ ಮಾಡಿ ಹೋಗ್ತಾಳೆ. ಮತ್ ನಿನಗೆ ಹಸ್ತಾಳ? ಏನ್ ಇಬ್ರು ಕೂಡಿ ಮಾಡೋದಲ್ರಿ. ಈಗ ಬೆಂಗಳೂರಿಂದ ಹೇಮಲತಾ ಉಮರ್ಜಿ ಬಂದಾರ. ಬರ್ರಿ ಬರ್ರಿ ಅಕ್ಕ ಬರ್ರಿ. ಬೆಂಗಳೂರಿಂದ ನಮ್ಮೂರ ಬಾನುಲಿ ನೋಡು ನಡಿ ಅಂತ ಕರ್ಕೊಂಡು ಬಂದೇ ಬಿಟ್ಟು. ಬರ್ರಿ 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 ಒಳಗ್ ಬರ್ರಿ. ಇಲ್ಲಿ ಹರಟಿ ಕಾರ್ಯಕ್ರಮ ಬಹಳ ಚಂದ ಆಗ್ತದ, ಅಲ್ಲೇ ಹೋಗಿ ಹರಟಿ ಹೊಡಿಣು ಅಂತ ಹೇಳುದು. ಬರ್ರಿ ಬರ್ರಿ ಬರ್ರಿ. ಅದಕ್ಕ ಈಗ ಲತಾ ನಾ ಏನಂತೀನಿ, ಮನೆ ಪಾಠ ಅವಶ್ಯದ ಏನೀಗ? ಮನೆ ಪಾಠ ಅವಶ್ಯ ಇಲ್ರಿ ಕಾಕ. ನನಗೂ ಬೇಕಾದದ್ದ ವಿಷಯ ತಗೊಂಡಿರಿ, ಭಾಳ ಖುಷಿ ಆಯ್ತು ನನ್ ಕರೆದ್ರಿ ಒಳಗ. ಅದಕ್ಕೆ ಮನೆ ಪಾಠದ ಅವಶ್ಯಕತೆ ಇಲ್ರಿ. ಯಾಕಂದ್ರ ಮೊದ್ಲಿನ ಕಾಲದಾಗ ಏನಿತ್ರಿ, ಸಾಲಿನೇ ಇಲ್ಲ. ಹುಡುಗರು ಒಂದ್ ದಿವ್ಸ ಡ್ರೆಸ್ ಇಲ್ಲಾರ ಸಾಲಿ ಸಹಿತ ಹೋಗ್ತಿರ್ಲಿಲ್ರಿ. ಒಂದ ಜೋಡ ಅರಿವಿದ್ದು ಅವನ ಒಗದ್ ಹಾಕೋಬೇಕ್ರಿ. ಕೇಳ್ತಿದ್ರಿ ಸಾಲ್ಯಾಗ, ಇಲ್ರಿ ನಮ್ಮ ಅಣ್ಣನ ಅಂಗಿ ಒಣಗಿಲ್ಲ, ಬಂದಿಲ್ರಿ ಇವತ್ತವ ಕ್ಲಾಸಿಗೆ ಅಂತ ಹೇಳ್ತಿದ್ದ. ಇಲ್ಲ ನಮ್ಮಮ್ಮ ಅಡಿಗೆ ಮಾಡಿಲ್ರಿ, ಮುಂಜಾನೆ ಕೆಲ್ಸಕ್ಕೆ ಹೋಗ್ತಾಳ, ಎದಕ್ಕ ನೀವು ಅಡಿಗೆ ಮಾಡಿ ಕಳಿಸ್ರಿ, ನಾಳಿಂದ ಬರ್ತಾನ ನೋಡ್ರಿ ನಮ್ಮ ಅಣ್ಣ, ನಮ್ಮ ತಮ್ಮನ್ ನೋಡ್ಬೇಕ್ರಿ, ಇಬ್ರು ಮಂದಿ ನಾವು ಅನ್ನೋರ್ರಿ. ಮನಿ ಪಾಠದ ಅವಶ್ಯಕತೆ ಇಲ್ರಿ. ಯಾಕಂದ್ರ ಒಂದ್ ಮಾತು ಏನ್ ಹೇಳ್ತೀನಂದ್ರ, ಈಗ ಟ್ಯೂಷನ್ಗೆ ಹಾಕ್ತಿರ ಮಕ್ಕಳು ಪಾಠಕ್ಕೆ ಹೋಗ್ತಾರ, ಇಲ್ಲ ನಂಗಿಲ್ಲ. ಖರೆ ಆ ಮಕ್ಕಳ ಅಂತೇಕ ಒಂದೇನೋ ಬ್ಯಾರೇನ ಅದರಿ ವಿದ್ಯಾ. ಅವಾಗ ಈಗ ಈ ಲೈನ್ಯಾಗ ಬರಿಬೇಕು, ನಾ ಹಿಂಗ್ ಬರಿಬೇಕು, ಕ್ರಾಸ್ ಆಗಿ ಬರಿಬೇಕು ಅಂತ ಒಂದ್ ತಲೆ ಒಳಗ ಹ್ಯಾಂಡ್ ರೈಟಿಂಗ್. ಅಲ್ಲಿ ಏನ್ ಮಾಡ್ತಾರ್ರಿ ಮಾಸ್ತರ್ಗಳು, ನೋಡು ನಾಳಿಂದ ನೀ ಹಿಂಗ್ ಬರ್ಕೊಂಬರ್ಬೇಡ, ಸೀದಾ ಬರಿಬೇಕಾ, ನೀ ಹಿಂಗ ಬರಿಬೇಕ, ಈ ಲೈನಿಗೆ ಟಚ್ ಆಗ್ಬೇಕು ಅಂತ ಅವ್ರು ಹೇಳಿದ ಕೂಡಲೇ ಆ ಹುಡುಗನ್ ಮೈಂಡ್ ಒಳಗೆ ಏನ್ ಅವನ್ ಸ್ವಂತಿಕೆ ಅದ ಅಲ್ರಿ, ಅದು ಹೋಗ್ಬಿಡ್ತದ. ಅಲ್ಲ ಲತಾ, ನಾ ಏನಂತನದು ಕಿಟ್ಟಪ್ಪ, ಈಗ ಮನಿ ಪಾಠ ಅಂತಾರ, ಹುಡುಗರು ಶಾಲೆಯಿಂದ ದಣದ್ ಬಂದಿರ್ತಾವ. ಹೌದು ಕಾಕ. ಈಗ ಒಂಚೂರು ಏನಾರ ಲೈಟ್ ಆಗಿ ಏನಾರ ತಿನ್ಲಿಕ್ಕೆ ಕೊಡ್ತಾರ, ಹಾಲ್ ಕೊಡ್ಲು, ಚಹಾ ಕಾಫಿ ಕೊಡ್ಲು, ಮತ್ತ ಕರ್ಕೊಂಡ್ ಹೋಗ್ಬೇಕು ಅವ್ರನ್ನ. ಹೌದೌದು. ಅವ್ರದ್ದು ಈಗ ನಮ್ಮ ಆಫೀಸ್ ಗತಿನ ಆಗ್ಯದ ನೋಡು. ಯಾವಾಗ ಹೌದು ಇವೆಲ್ಲ ಸ್ಕೂಲು 7 ಗಂಟೆಗೆ 7:15 ಆರಂಭ ಆಗ್ತಾವ. ಯಾವಾಗ 6:15 ಬಸ್ ಬರುದು ಅಥವಾ ಇವ್ರು ಬಿಟ್ಟು ಬರುದು ದಣದ್ ಹೋಗಿರ್ತಾವ. ಮತ್ತ ಆಮೇಲೆ ಕಂಪಲ್ಸರಿ ಮನಿ ಪಾಠ. ಹೌದೌದು. ಆಮೇಲೆ ಕ್ಲಾಸ್ ಟೀಚರ್ನ ಏನ್ ಮಾಡ್ತಾನ, ನಾನು ಮತ್ ಕ್ಲಾಸ್ ಹೇಳ್ತೀನಿ, ನಮ್ಮ ಮನಿಗ್ ಬರ್ರಿ, ಅವಂದ್ ಎಕ್ಸ್ಟ್ರಾ ಇನ್ಕಮ್ ಆಗ್ಬೇಕು ಅಂದ್ರೆ ಎಲ್ಲ ವ್ಯವಹಾರದೊಳಗ್ ಬಂತಿದ್. ಹೌದೌದು. ಆಮೇಲೆ ಹುಡುಗರು ಅಂಜಿ ಹೋಗ್ತಾವ. ಆಮೇಲೆ ಪೇರೆಂಟ್ಸ್ ಮುಂದೆ ಹೇಳ್ತಾವ, ಮತ್ತ ನಾ ಹೋಗದಿದ್ರ ಅವ್ರು ಹಿಂಗ ಅಂತಾರ, ನಮಗಿದ್ರ ನಾ ಹೋಗ್ತೀನಿ. ಆಮೇಲೆ ಪೇರೆಂಟ್ಸ್ ಏನ್ ಮಾಡ್ತಾರ, ಪಾಲಕರು ಅಂದ್ಕೊಳ್ಳೆ ತಮ್ಮ ಜವಾಬ್ದಾರಿ ಕಡಿಮೆ ಆತು, ಇದೆಲ್ಲ ಹೋಮ್ವರ್ಕ್ ಮಾಡ್ಸೋದು, ಇದನ್ನ ಮಾಡ್ಸೋದು. ಈಗ ಹೋಮ್ವರ್ಕ್ ಅನ್ನೋದು ನಿತ್ಯದ. ಹೌದು. ನಮ್ ಕಾಲಕ್ಕೆ ಇದ್ದಿದ್ದಿಲ್ಲ. ಏನಿದ್ದೆಲ್ಲ ಗಟ್ಟಿ ಮಾಡ್ಸೇ ನಮ್ಮ ಮನಿ ಕಳಿಸ್ತಿದ್ರು. ಎಲ್ಲ ಗಿಳಿಪಾಠ ಆಗ್ತಿತ್ತು. ಅಷ್ಟು ಕಂಠ ಪಾಠ ಆತು. ನಾವು ತಯಾರಾಗಿ ಮತ್ ನಮ್ಮನ್ನ ಅಲ್ಲೇ ಪರೀಕ್ಷಾ ತಗೋತಿದ್ರು. ಆಮೇಲೆ ಅವಾಗ ನಮಗ್ ಹೆಂಗಿತ್ತಲ್ಲ, ಒಬ್ರೇ ಮಾಸ್ತರ್ ಎಲ್ಲಾ ವಿಷಯಗಳನ್ನ ಕಲ್ಸೋರು. ನಾವು 10:30 ಸ್ಕೂಲಿಗೆ ಹೋದಂದ್ರೆ 5:30 ತನಕ ಅವ್ರೊಬ್ಬರೇ ಇರ್ತಿದ್ರು. ಆ ಮನೋಪಲಿ ಸಂಬಂಧ, ಗುತ್ತಿಗೆ ಅಂತೀವಲ್ಲ, ಗುರು ಶಿಷ್ಯರ ಸಂಬಂಧ ಅದ್ಭುತವಾಗಿ
ನಿಗೂಢವಾಗಿ ಬೆಳೀತಿತ್ತು ಅದು. ಈಗ ಏನಾಗಿದೆ ಪೀರಿಯಡ್ ಸಿಸ್ಟಮ್ ಬಂತು, ಬೇರೆ ಬೇರೆ ವಿಷಯದ ಪರಿಣಿತರನ್ನ ತಗೊಂಡ್ಬರ್ತಾರ, ಒಂದ್ 45 ನಿಮಿಷದ ಪೀರಿಯಡ್ಗಳು ಬಂತು, ಅವ್ರು ಎಷ್ಟು ಹೇಳ್ತಾರೋ ಇವ್ರು ಎಷ್ಟು ಕೇಳ್ತಾರೋ ಅದು ಒಂದು ಬಂತಲ್ಲ. ಕಿಟಪ್ನಿ ಹೇಳಿ ನೋಡ. ಅದಕ್ಕೆ ಈಗ ಲತಕ್ ಅವರು ಅದನ್ನ ಹೇಳಿದಾರಲ್ಲ, ಈಗ ಈಗ ಮನೆ ಪಾಠ ಮಾಡೋರಿಗೆ ಇದು ಒಳ್ಳೆ ಚಾನ್ಸ್ ಅಂತ ಹೇಳ್ಬೋದು. ಆದ್ರೆ ಹುಡುಗರಿಗೆ ಭಾಳ ಹೈರಾಣ ಆಗ್ತದೆ. ಈಗ ಮೊದಲಿನಂಗ ಹೊರಗಿನ ಸಮಾಜಕ್ಕೆ ಅವರು ತೆರೆದುಕೊಳ್ಳತಿಲ್ಲ. ಯಾಕಂತಂದ್ರ ಮೊದಲೆಲ್ಲ ಬಂದ ಕೂಡಲೇ ಆಟ ಆಡ್ತಿದ್ರು, ಬೇರೆ ಬೇರೆ ಫ್ರೆಂಡ್ಸ್ ಮೀಟ್ ಆಗ್ತಿದ್ರು, ಬೇರೆ ಬೇರೆ ಹಿರಿಯರನ್ನು ಮೀಟ್ ಆಗ್ತಿದ್ರು. ಅದೇ ಅವ್ರಿಗೆ ಹೊಸ ಮನಿ ಪಾಠ ಆಗ್ತಿತ್ತು. ಮತ್ತೀಗ ಶಾಲೆ ಒಳಗೆ ಕಲ್ತಿದ್ದು ಬಹಳ ಕಡಿಮೆ ಬೀಳತ್ತದ. ಮತ್ತೆ ಈಗ ನೀವು ಹೇಳ್ದಂಗ ಅದೇ ಟೀಚರನ್ನ ನಮಗ ಕ್ಲಾಸ್ ತಗೋತಾರಂತ ಹೇಳ್ತಾರ. ಮತ್ ಹುಡುಗರು ಏನ್ ಮಾಡ್ತಾವ, ಅದೊಂದು ಬಂದ್ಬಿಟ್ಟದ. ಈಗ ಕೆಲವೊಂದ್ ಕಡೆ ಏನಂತಂದ್ರ ಅವ್ರ ಫೇವರಿಗೆ ಯಾರ ಟ್ಯೂಷನ್ ಕಲಿಸ್ತಾರಲ್ಲ ಅವರೇ ನಮ್ ಕ್ಲಾಸ್ ಟೀಚರ್ ಇರೋದ್ರಿಂದ ನಮ್ಗೆ ಹೆಚ್ಚಿಗೆ ಮಾರ್ಕ್ಸ್ ಬೀಳ್ತಾವ ಅನ್ನೋದೊಂದು ತಪ್ಪು ಕಲ್ಪನೆ ಆಗಿರ್ಬಹುದು, ಅಥವಾ ಇದ್ದು ಇರಬಹುದು, ಗೊತ್ತಿಲ್ಲ. ಹಿಂಗಾಗಿ ಹುಡುಗರೆಲ್ಲ ಹಂಗ ಟ್ಯೂಷನ್ ಹಚ್ಚೋದಾಗಿರ್ಬಹುದು, ಅಲ್ಲಿ ಹೋಗ್ತಾವ. ಮತ್ತಿನ್ನ ಅಲ್ಲಿ ಹೋದ್ಮೇಲೆ ಕಲಿತಾವ ಅನ್ನೋದು ಅದು ಡೌಟ್. ಯಾಕಂದ್ರೆ ಅಲ್ಲ ದಣದ್ ಬಿಟ್ಟು ಹೌದು ಹೌದು ಅರ್ಧ ನಿದ್ದೆ ಹೊಡಿತಿರ್ತಾವ. ಸಣ್ಣ ಹುಡುಗರು ವಿಷಯ ಹೇಳ್ತೀನಿ ನಾನು, ಮನೆ ಪಾಠ ದೊಡ್ಡವ್ರದ್ದು ಬಿಡೋಣ, ಹುಡುಗರ್ದು ಮೆಚುರಿಟಿ ಬರೋವರೆಗೂ ಹುಡುಗರ್ದು ಪಾಪ ಅದ ಶರೀರ ಗುಣ. ಹೌದು ಹೌದು. ಮತ್ತ ಅಲ್ಲಿ ಹೋಗಿ ಅವ್ರ ಕಡೆಯಿಂದ ಬಯಸ್ಕೊಳ್ಳದೆ, ಮನೆಗ್ ಬಂದ್ ತಂದೆ ತಾಯಿ ಕಡೆಯಿಂದ ಬಯಸ್ಕೊಳ್ಳದೆ. ಹೌದು, ಇದೊಂದು ಬಹಳ ವಿಚಿತ್ರ ಅನ್ನಿಸ್ತದಲ್ಲ. ಅಲ್ಲ ಹೇಮಲತಾನೇ ಇದ್ದಾಳ ನೋಡು, ಈಕಿ ಎಲ್ಲ BSc ಮಾಡಿದ್ಲು ಸ್ಟ್ಯಾಟಿಸ್ಟಿಕಲ್. BSc ಮುಗಿಸಿದ್ರ ಮನಿ ಒಳಗ ಪಾಟಿ ಮೇಲೆ ಲೆಕ್ಕ ಮಾಡ್ಯಾಳಕ್ಕಿ. ಬಾಜು ಒಂದ್ ವಾಟಕದಾಗ ನೀರ್ ಇಟ್ಕೊಳ್ದು, ಅರ್ವಿ ತಗೊಂಡ್ ಎಲ್ಲ ಬಳಸುದು 100ಕ್ಕೆ 100. ಹೌದೌದು. ಅದೇ ಅವಾಗ ಒಂದು ಪೇಪರ್ ಇರ್ತಿದ್ದಿಲ್ಲ ರಫ್ ಆಗಿ ಬರೀಲಿಕ್ಕೆ. ಒಂದು ನೋಟ್ಬುಕ್, ಅವೇನ್ ಒಂದೊಂದು ವಿಷಯಕ್ಕೆ ಒಂದ್ ನೋಟ್ಬುಕ್ ಅಲ್ಲ, ಅವು ನಮಗೊಂದೇನು ಭಗವದ್ಗೀತಾ ಆಗಿದ್ದು. ಅಷ್ಟ್ ಚಂದ ಕವರ್ ಹಾಕಿ ಪ್ರತಿ ಪುಟಗಳನ್ನು ನಾವು ಸಂರಕ್ಷಿಸಿದ್ವಿ. ಚಂದಾಗಿ ಹರ್ಕೋತಿದ್ದಿಲ್ಲ, ಚಂದಾಗಿ ಬರ್ದು ಚಂದಾಗಿ ಇಟ್ಕೊಂಡು. ಇವಾಗ ಪಾರ್ಟಿ ಒಳಗ್ ಬರ್ದವ್ರು IAS KS ಮಾಡಿದವ್ರು ರಗಡ್ ಮಂದಿ ಇದ್ದಾರೆ. ಇಲ್ಲೂ ಹೇಮಲತಾ ನೀವ್ ಮಾತಾಡಲ್ಲ. ನಾ ಅಂದ್ರ ಕಾಕ ಏನು 6 ನೋಟ್ಬುಕ್ ಕೊಡಿಸ್ತಿದ್ರು, 6 ವಿಷಯಕ್ಕೆ 6 ಸಬ್ಜೆಕ್ಟು, ಒಂದ್ ರಫ್ ಬುಕ್ ಕಚ್ಚ ಅಷ್ಟೇ. ಅದ್ರೊಳಗ್ ಬರದ್ರ ಸೀದಾ ಹೊಡೆದ ಬಿಡೋರು. ಇಲ್ಲ ಒಂದ್ 6 ಪೇಪರ್ ಎಕ್ಸಾಮಿಗೆ 6 ತಿಂಗಳಿಗೆ ಅಲ್ಲ 6 ಪೇಪರು, ಮಿಡ್ ಟರ್ಮ್ 6 ಪೇಪರು, ಆಮೇಲೆ ಕೊನೆ ವರ್ಷಿಕ್ ಪರೀಕ್ಷೆಕ 6 ಪೇಪರು. ಈಗಂದ್ರ ದಿನನಿತ್ಯ ಎಕ್ಸಾಮ್, ದಿನನಿತ್ಯ ಇಂಟರ್ನಲ್. ಆ ಹುಡುಗರಿಗೆ ವಾರ್ಷಿಕ ಯಾವುದು ಅರ್ಧ ವಾರ್ಷಿಕ ಯಾವುದು ಒಂದ್ ಗೊತ್ತಿಲ್ಲ. ಒಂದೇದು. ಎರಡನೇದಂದ್ರ ಆ ಹುಡುಗರಿಗೆ 8 ಗಂಟೆಗೆ ಎಬಸು ಅಂದ್ರೆ ಅವ್ರ ನಿದ್ದೆ ಬೆಳವಣಿಗೆ ಸಮಯ 7:30 ಸುಮಾರಿಗೆ ಅವ್ರಿಗೆ ಎಬಿಸಿ 8ಕ್ಕೆ ಅವ್ರು ಸಾಲಿ ಕಳ್ಸಿದಾಗ ಅದು ಎಷ್ಟು ಟಾರ್ಚರ್. ನಿದ್ದೆನೂ ಬೇಕೇ ಇಲ್ಲ ಅಲ್ಲ ಬೇಕು. ಆಮೇಲೆ ಅವಕ್ಕ ಮಕ್ಕಳಿಗೆ ಮಿನಿಮಮ್ 6ನೇ ವರ್ಷಕ್ಕೆ ಸಾಲಿಗೆ ಹಚ್ಬೇಕ್ರಿ, ಮಿನಿಮಮ್ 6. ಅದನ್ನೆಲ್ಲ ನೋಡಿನೇ ಹಿಂದಿನ ಹಿರಿಯರು ಮಾಡಿದ್ರು. 6 ವರ್ಷ 5 ತಿಂಗಳ ಈ ತರ ನೋಡಿ ಮಾಡಿದ್ರು. ಯಾಕಪ್ಪ ಅಂದ್ರ ಅವ್ರ ಪೂರ್ಣ ಬೆಳವಣಿಗೆ ಆಗ್ಲಿ ಅಂತ. ಈಗ ಅವು ನಾಷ್ಟಾ ಮಾಡೋ ಟೈಮ್ನಾಗ ಸಾಲ್ಯಾಗ ಕಲಿತಿರ್ತಾವ್ರಿ, ಯಾವಾಗ ಮಾಡ್ತಾವ 3 months ಕೂಸ್ಗಳನ್ನ ಬೇಬಿ ಸಿಟ್ಟಿಂಗ್ ಬಿಡ್ತಾರ, ಬಸ್ ಬರ್ತದ ಅಂತ ಓಡಿಸ್ತಾರ. ಆಮೇಲೆ 3 months ಬೇಬಿಗೆಲ್ಲ ಬೇಬಿ ಸಿಟ್ಟಿಂಗ್ ಬಿಟ್ಟು ಹೋಗ್ತಾರ್ರಿ. ಅವ್ರಿಗೆ ಮಕ್ಕಳಿಗೆ ತಾಯಿಗೋ ತಂದೆ ಯಾವಾಗ ಬೇಕು ಅವಾಗ ಮಕ್ಕಳಿಗೆ ಪಾಲಕರು ಸಿಗಂಗಿಲ್ಲ. ಅದಕ್ಕೆ ಇವ್ರೆಲ್ಲಾ ಕೇಳ್ತಾರ, ಈಗ ವೃದ್ಧಾಶ್ರಮಕ್ಕೆ ಯಾಕೆ ಮಕ್ಕಳು ಹೋಗ್ತಾವ ಅಂದ್ರ ನೀವು ಅವ್ರು ಯಾವಾಗ ನೋಡ್ಬೇಕಾಗಿತ್ತು ಅವ್ರು ನೀವು ನೋಡ್ಕೊಂಡಿಲ್ಲ, ನಿಮಗ್ ಯಾವಾಗ ನೋಡ್ಕೋಬೇಕು ಅವ್ರು ಕರೆಕ್ಟ್. ಯಾಕಂದ್ರೆ ಅವ್ರು ಕಲ್ತದ್ದೇ ಅದೇ ಕಲ್ತಾರ. ಅವ್ವಪ್ಪ ನೀವ್ ಏನ್ ಕಲ್ಸಿರಿ? ಶಿಕ್ಷಣ ಟ್ಯೂಷನಿಗೆ ಹೋದ್ರೆ 4-5 ತಾಸು, ಸಾಲಿ ಒಳಗ 8 ತಾಸು, 2-3 ತಾಸು ನಿದ್ರೆ ಉಳಿತೇನು? ಪೇರೆಂಟ್ಸ್ ಜೊತೆ ಪೇರೆಂಟ್ಸ್ ಜೊತೆ ಅಲ್ಲ ನಿಮಗ್ ಕಮ್ಯುನಿಕೇಶನ್ ಇಲ್ಲಲ್ರಿ. ಮೀಡಿಯಾ ಒಂದದ. ಅದನ್ ಬಿಟ್ಟು ನಾ ಏನಂತೀನಿ, ನಿಮ್ಗ ತಂದೆ ತಾಯಿಗಳು ಎಲ್ಲರಿಗೂ ಈ ಕಲಿಯುಗದಲ್ಲಿ ಎಲ್ಲರಿಗೂ ನೌಕರಿ ಅವಶ್ಯಕತೆ ಇದೆ, ಎಲ್ಲರಿಗೂ ದುಡ್ಡಿನ ಅವಶ್ಯಕತೆ ಇದೆ. ಲಕ್ಷ ಗಳಿಸಿದ್ರು ಅಯ್ಯೋ ಇನ್ನೊಂದ್ಸಲ 1.5 ಲಕ್ಷ ಬರ್ಬೇಕಾಗಿತ್ತು, 1,000 ಗಳಿಸಿದ್ರು 1,500 ಬರ್ಬೇಕಾಗಿತ್ತು. ಅದೇ ರೀತಿ ಏನಾಗಿದೆ ಅಂದ್ರೆ ಟ್ಯೂಷನ್ ಪಾಠಗಳಿಗೆ ಈಗ ಹೋಗುದ್ರಿಂದ ಮಕ್ಕಳು ಒಬ್ರು ಯಾರೋ 98 ಮಾಡಿರ್ತಾರ, ಒಬ್ರು 99 ಮಾಡಿರ್ತಾರ. ಇವನ್ ಕೆಪಾಸಿಟಿ ಇರ್ತದ 97, ಆದ್ರೆ ಅವ್ರ ಮನಿ ಒಳಗೆ ಏನಂತಾರ, ಇಲ್ರಿ ಇನ್ನೊಂದ್ ಮಾರ್ಕ್ಸ್ ಬರಬೇಕಾಗಿತ್ತು ಬರ್ಲಿಲ್ಲ. ಅವಾಗ ನಿನಗ 97 ಬಂದಿತ್ತಂದ್ರೆ ನೀವ್ ಏನ್ ಮಾತಾಡ್ತೀರಿ? ನಿಮ್ ಟಾರ್ಗೆಟ್ ಇದ್ದು 96, 97 ಬರ್ಬೇಕ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನೀವು ಟ್ಯೂಷನಿಗೆ ಹೋದ್ರು ನಿಮಗ ತೃಪ್ತಿ ಇಲ್ಲ ಅಂದ್ರೆ ತಗೊಂಡ್ ಏನ್ ಮಾಡೋದು? ಕೆಲವೊಂದು ಹೆಂಗಾಗಿದ್ರಿ, ಈಗ ಜಾಬಿಗೆ ಭಯಂಕರ ಅಟ್ಯಾಚ್ಮೆಂಟ್ ಆಗ್ಬಿಟ್ಟದೆ, ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ. ಕಲೀರಿ ಬ್ಯಾಡ್ ಅನ್ನಂಗಿಲ್ಲ, ಆದ್ರೆ ಪಾಲಕರ ಒಂದ್ ಸ್ವಲ್ಪ ಆದ್ರೂ ಟೈಮ್ ಕೊಡ್ಬೇಕು. ಈಗ ಹೆಂಗಿರ್ತದ, ನನ್ ಮಗ ಈ ವಿಷಯ ಒಳಗ್ ಶಾಣೆ ಆಗ್ಬೇಕು, ಈ ಸಂಸ್ಕೃತಿ ಕಲಿಬೇಕು, ಅವೆಲ್ಲದ್ರಿಂದ ಮಕ್ಕಳು ಹೊರಗೆ ಹೋಗ್ಬಿಡ್ತಾವ್ರಿ. ಟ್ಯೂಷನ್ದಾಗ ಆ ಮಾಸ್ತರ್ ಏನ್ ಹೇಳ್ತಾರಲ್ಲ ಅವ್ರ ಸ್ವಭಾವ ಕಲಿತಾರ, ಸಾಲಿ ಒಳಗಿನ ಸ್ವಭಾವ ಕಲಿತಾರ. ನೀವು ನಿಮಗೇನು ಒಂದ್ ಟಾರ್ಗೆಟ್ ಇರ್ತದ, ಇಲ್ಲ ನನ್ ಮಗ ಈ ತರ ಮಾಡ್ಬೇಕು, ನಾ ಹೆಂಗಿದ್ದೇನಿ ಪ್ರಾಮಾಣಿಕ ಹಿಂಗಾಗ್ಬೇಕು. ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ? ಅದಕ್ಕೆ ನೀವು ರೇಗಾಡ್ತೀರಿ ಮನ್ಯಾಗ. ಹುಡುಗರ್ನ ಬೈತಾರ, ನೀ ಹಿಂಗ್ ಮಾಡ್ಬೇಕಾಗಿ. ಯಾಕೆ ಮಾಡ್ಲಿಲ್ಲ? ನೀ ಕಲ್ಸಿಲ್ಲ. ನಿಮ್ ಜೊತೆ ಅಲ್ಲ ನೀವು ಟ್ಯೂಷನ್ದಾಗ 6 ತಾಸು
ಮಾಡ್ತಿರ್ತೀರಂದ್ರ ಆ ಮಗು ಆ ಮಾಸ್ತರ್ಗೆ ನೋಡಿ ಆ ತರ ಆಗ್ತದ. ತಪ್ಪಿಲ್ರಿ, ಮಕ್ಕಳದ್ ಯಾವ ರೀತಿನೂ ತಪ್ಪಿಲ್ಲ. ಲತಾ ಭಯಂಕರ ಚಂದ ಹೇಳಿದ್ಲಿ. ಇಲ್ಲ ಖರೆ ಖರೆ ಖಂಡಿತವಾಗಿಯೂ ಚಂದ ಹೌದು, ಅಗದಿ ಖರೆ ಹೇಳಿ. ಇನ್ನೊಂದೇನಾಗ್ತಿತ್ತು, ಮೊದಲ ಲತಾ ಕಿಟ್ಟಪ್ಪ ಮೊದಲ ಒಟ್ಟು ಕುಟುಂಬನೇ ಇರ್ತಿತ್ತು. ಅದು ಒಂದು ಕಾರಣದ ಒಬ್ರಿಲ್ದೆ ಒಬ್ರು ನೋಡ್ಕೋತಿದ್ರು, ಸೋದರತ್ತಿ ಇರ್ತಿದ್ರು, ಅಜ್ಜ ಅಜ್ಜಿ, ಮನಿಯೊಳಗೆ ತುಂಬಿದ ಮನಿ ಇರ್ತಿತ್ತು. ಮತ್ತೆ ಅವ್ರು ನೋಡಿ ಹುಡುಗರು ಇಬ್ಬಿಬ್ರೆ, ನಾನು ನನ್ನ ಹೆಂಡತಿ, ನನಗ ಒಂದ್ ಮಗ ಅಥವಾ ಒಂದ್ ಮಗಳು, ಆಮೇಲೆ ಇವರು ಮತ್ತೆ ದುಡಿಲಿಕ್ಕೆ ಹೋಗೋರು. ಹೌದು, ಆ ಮಗಳ ಕಡೆ ಲಕ್ಷ್ಯ ಇಲ್ಲ. ಮತ್ತ ಆಮೇಲೆ ಅವ್ರವ್ರ ಧರ್ಮದ ಪ್ರಕಾರ ಅವ್ರ ಮಕ್ಕಳಿಗೆ ಸಂಸ್ಕಾರ ಕೊಡದೆ ಹೋಗ್ಬಿಟ್ಟದೆ. ಈಗ ನಮ್ಮ ಮಕ್ಕಳಿಗೆ ಅವ್ರವ್ರ ಧರ್ಮದ ಪ್ರಕಾರ ಅವ್ರ ಸಂಸ್ಕಾರ ಅವ್ರಿಗೆ ಬೇಕಾಗ್ತದೆ, ಅದನ್ನಂತೂ ಯಾರು ಕೊಡೋದಿಲ್ಲ. ಅದೇ ಮನೆ ಸಂಸ್ಕಾರ ಅಂತ ಹೇಳ್ತಾರಲ್ಲ, ಅದು ತಾಯಿಯಿಂದನೇ ಬರ್ಬೇಕು, ತಾಯಿ ಮೊದಲ ಗುರು ಅಂತಾರೆ. ತಮ್ಮ ಮನಿ ಒಳಗೆ ತಮ್ಮ ಮನಿ ಪಾಠ ಈ ಸಂಸ್ಕಾರದ ಹೇಳಂಗಿಲ್ಲ, ಈ ಹೊರಗಿನ ಮನಿಗೆ ಮನಿ ಪಾಠ ಕಳಿಸ್ತಾರೆ. ಹೌದು, ಅಲ್ಲ ತಂದೆ ತಾಯಿ ರಿಕ್ಷಾ ಮಾಮನಷ್ಟು ಸಹಿತ ತಂದೆ ತಾಯಿ ನೆನ್ಸಂಗಿಲ್ರಿ. ರಿಕ್ಷಾ ಮಾಮನ್ ನೆನೆಸ್ತಾರೆ, ಯಾಕಂದ್ರೆ ಎರಡು ಟೈಮ್ ಅಲ್ಲ ತಪ್ಪಲ್ಲ ಕಾಕ ಅದು. ಯಾಕಂದ್ರೆ ಪಾಪ ಹುಡುಗರಿಗೆ ಆ ವಯಸ್ಸಿಗೆ ಏನು ಪ್ರೀತಿ ಬೇಕಲ್ಲ, ಕರ್ಕೊಂಡ್ ಕುಡಿಸ್ತಾರ, ಬ್ಯಾಗ್ ಇಟ್ಕೋತಾರ. ಅಲ್ಲ ಕೆಟ್ಟಿರ್ಲಿ ಚಲೋ ಇರ್ಲಿ ಅವ್ರು ಅಲ್ಲೇ ಇರ್ತಾರಲ್ಲ. ಮತ್ತೆ ನಿಮ್ಗೆ ಏನು ಆಮೇಲೆ ನಿಮ್ಗೆ ಸಂಸ್ಕೃತಿ ಕಲಿಸ್ಲಿಕ್ಕೆ ಬಿಡಂಗಿಲ್ಲ. ನೀವು ಕ್ಲಿಪ್ ಹಾಕೋಬೇಡ್ರಿ, ಹೂ ಹಾಕೋಬೇಡ್ರಿ, ಕುಂಕುಮ ಹಚ್ಕೋಬೇಡ್ರಿ, ಏನೇನೋ ಒಂದು ತರದ ಸಂಸ್ಕೃತಿ ನೀವು ಅಂತಲ್ಲಿ ಹಚ್ತೀರಿ. ಇಲ್ಲ ನಿಮ್ಮ ಮಕ್ಕಳಿಗೆ ನೀವು ಕಲಿಸ್ಬೇಕಪ್ಪ ಅಂತ ಮನಸ್ಸು ಮಾಡಿದ್ರೆ ಎಲ್ಲ ಬ್ಯಾಲೆನ್ಸ್ ಮಾಡ್ಬೇಕು. ನೀವು ಯಾವುದೋ ಒಂದು ವಿಷಯ, ಊಟದ್ದು ತಿನಿಸು ಏನೋ ಒಂದು ಕಡಿಮೆ ಮಾಡ್ಕೋಬೇಕು, ಶಾಪಿಂಗ್ ಕಡಿಮೆ ಮಾಡ್ಬೇಕು, ಮೇಕಪ್ ಕಡಿಮೆ ಮಾಡಿ. ಅಂದ್ರೆ ತಾಯಂದ್ರಿಗೆ ಬಹಳ ಜವಾಬ್ದಾರಿ ಇದೆ ಆ ಒಂದು ಸಮಾಜದಾಗ. ಈಗ ನೋಡ್ರಿ ಬೀಚಿ ಪ್ರಾಣೇಶ್ ಅವರದ್ದು ಎಲ್ಲ ಅವ್ರೇನು ಬಹಳಷ್ಟು ಇದನ್ ಮಾಡಿದಾರಲ್ಲ, ಕಷ್ಟದಿಂದನೇ ಬಂದವರು. ಯಾಕ ಅವರು ಕನ್ನಡ ಮೀಡಿಯಂ ಕಲ್ತು ಅವ್ರು ಕಷ್ಟದಾಗಿದ್ದು ಅವ್ರು ಇಷ್ಟು ಜಲ್ದಿ ಹೆಂಗ್ ಬೆಳೆದ್ರು? ನೀವು ಮನಿಯೊಳಗೆ ಹೋಗಿ ಯಾರು ನಾಕ್ ಮಾಡಿ ನಿಮ್ ಮನಿಯೊಳಗೆ ಇಂಜಿನಿಯರ್ ಇದಾರೇನು, ಡಾಕ್ಟರ್ ಇದಾರೇನು ಅಂತ ಕೇಳಂಗಿಲ್ಲ. ನಿಮ್ ಮನೆ ತಬ್ಲಾ ಬಾರ್ಸೋರ್ ಇದಾರೇನ್ರಿ, ಹಾಡ್ತಾರೇನ್ರಿ? ಕಲೆ ಒಳಗೆ ಎಷ್ಟು ಅದರಿ, ಪ್ರತಿಯೊಬ್ಬ ಮನುಷ್ಯ ಒಂದು ಕಲೆ ಇರ್ಬೇಕ್ರಿ. ಕಲೆಯಿಂದ ಅರ್ಧ ಕ್ಷಣದೊಳಗೆ ನೋಡ್ರಿ ಒಂದು ಯೂಟ್ಯೂಬ್ ಒಳಗೆ ಹಾಡು ಅಪ್ಲೋಡ್ ಮಾಡ್ತಾರ, 10 ನಿಮಿಷದೊಳಗೆ 5 ಮಿಲಿಯನ್ ಗಟ್ಟಲೆ ಓಡಿರ್ತಾವ. ಅದೇ ನೀವು ಎಲ್ಲೋ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಇಲ್ಲ, ಅವ್ರು ಕಲಿತಾರ, MTech ಮಾಡ್ತಾರ, PhD ಮಾಡ್ತಾರ, ಹೋಗ್ಬಿಡ್ತಾರ ಫಾರಿನ್ ಕರ್ಕೊಂಡು ಮುಗಿ. ಅದು ನಿಮ್ದೇ ತಪ್ಪದ, ಪಾಲಕರದೇ ತಪ್ಪದ, ಹುಡುಗರು ತಪ್ಪಲ್ರಿ. ಅದು ಬರ್ಲಿಕ್ಕೆ ನಾವು ಅವ್ರನ್ನ ಕಳ್ಸೋದು ಅಲ್ಲಲ್ಲ, ನಾವೇ ಅವ್ರ ಸಂಸ್ಕೃತಿ ಬೇಸ್ ಹಾಕೊಟ್ಟಂಗ ನೀ ಇದನ್ನೇ ಮಾಡು ಅದನ್ನೇ. ಇಲ್ಲಮ್ಮ ನೀವು ಒಂದೇನೋ ಒಂದು TCH ಮಾಡು, B.Ed ಮಾಡು, ಯಾವುದೋ ಒಂದು ಸರ್ಕಾರಿ ಸ್ಕೂಲು ಅಥವಾ ಒಂದ್ ಎಲ್ಲೋ ನೀ ಎರಡು ಪಾರ್ಟ್ ಟೈಮ್ ಮಾಡು, ಖರೆ ಕೆಲಸ ಮಾಡಿ ತಂದೆ ತಾಯಿ ಒಟ್ಟಿಗೆ ಮಕ್ಕಳು ಸ್ವಸ್ಥರು ಮೊಮ್ಮಕ್ಕಳು ಅದು ಒಂಥರ ಜನರೇಷನ್ ಆದ್ ನೋಡುದು ನಿಮಗೆ ಈಗ ಸಿಗಂಗೂ ಇಲ್ರಿ. ಆ ಥರ ಆಗ್ಬಿಟ್ಟದ. ಪಾಪ ಅವಕ್ಕೆ ಟ್ಯೂಷನ್ ಅವು ಚಸ್ಮಾ ಬಂದ್ಬಿಡ್ತದ್ರಿ ಅವಕ್ಕ. ಹಾ, ಮತ್ತೆ ಟ್ಯೂಷನ್ ಏನದಲ್ಲ ಅದು ಒಂದ್ ಸ್ವಲ್ಪ ಕಡಿಮೆ ಆಗ್ಬೇಕ್ರಿ. ಎಲ್ಲಿ ಇರ್ಬೇಕು ಅದ್ರ ನೀವು 100ಕ್ಕೆ 100 ತಗೊಂಡ್ರು ಎಲ್ಲಿ ವ್ಯಾಲ್ಯೂ ಅದರಿ? 100ಕ್ಕೆ 100 ತಗೊಂಡ್ರು ಎದಕ್ಕೂ ಇಲ್ಲೇ ಇಲ್ಲ. ಹಾ, ಅದೇ ಅವ್ರ ಪ್ರಾಣೇಶ್ವರ್ ಎಲ್ಲ ಹೇಳ್ತಿರ್ತಾರಲ್ಲ, 3 ಮಂದಿ ಪಾಸ್ ಆಗ್ತಿದೀವಿ ನಾವು, ಇದ್ರೊಳಗೆ 30-35 ತಗೊಂಡ್ ನಾವೇ ಎಲ್ಲ 50% ಮಾಡಿದ್ರೆ ನಮ್ಮ ಸಾಲಿ ಕರ್ 12 ರೂಪಾಯಿ ಬಹುಮಾನ ಕೊಟ್ಟದ್ದು ಇನ್ನೂ ಇಟ್ಕೊಂಡ್ರು ಜೀವನ ಗೆದ್ದಾರಿದ್ರೆ. ಇಲ್ಲ, ನಿಮ್ಗೆ ಸಂಸ್ಕೃತಿ ಮುಖ್ಯ ರೀ, ಕಲೆ ಮುಖ್ಯ, ಅನುಭವದಲ್ಲ ಅವನಿಗೆ. ಅದೇ ಜೀವನ ಬೇರೆ, ಶಾಲಿನ ಬೇರೆ, ಪಾಠನ ಬೇರೆ. ಅಲ್ಲಿ ನಾವು ಪುಸ್ತಕದೆಲ್ಲ ಕಲಿತೀವಿ. ಪುಸ್ತಕ ಜ್ಞಾನ ಎದಕ್ಕೆ ಬೇಕಂದ್ರೆ ನಾವು ಪ್ರಪಂಚವನ್ನು ತಿಳ್ಕೊಳಿಕ್ ಬೇಕಾಕ. ಆದ್ರೆ ಸಮಾಜ ಅದಕ್ಕಿಂತನೂ ಬದುಕು ಅದಕ್ಕಿಂತ ಹೆಚ್ಚಾಗಿ ಕಲಿಸ್ತದೆ ನಮ್ಗೆ, ಅದನ್ನ ನಾವು ತಿಳ್ಕೊಬೇಕು. ಈಗ ಲತಕ್ ಅವರು ಹೇಳಿದ್ರು, ನಾವು ಈಗ ಹುಡುಗರೆಲ್ಲ ಈಗ ರಿಕ್ಷಾ ಮಾಮ ಆಗಿರ್ಬಹುದು, ಅವರ ಯಾರು ಟ್ಯೂಷನ್ ಟೀಚರ್ ಆಗಿರ್ಬೋದು, ಅವ್ರ ಜೊತೆ ಎಲ್ಲ ಅವರು ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋದ್ಲಿ ಅವ್ರದ್ದು ಗುಣಗಳು ಬರ್ತಾವ ಅವ್ರಿಗೆ. ಅಲ್ಲ, ನಮ್ಮ ಲತಾನು ಹೇಳ್ತಿದ್ಲು, ಯಾರು ದಡ್ಡಿದ್ದಾರ ಅವ್ರ ಇಷ್ಟೇ ಟ್ಯೂಷನ್ಗೆ ಹೋಗ್ತಾರ ಅಂತ ಹೇಳ್ತಿದ್ಲು. ನಾ ಸಣ್ಣಕ್ಕಿದ್ದಾಗ ನಮ್ಮ ಮನೆಗೆ ಹಳ್ಳಿ ಒಳಗ್ರಿ ಒಂದ್ ಸ್ವಲ್ಪ ಏನೋ ಒಂದ್ ಡಿಗ್ರಿ ಮಾಡಿದ್ರೆ ಅವ್ರು ಹೆಚ್ಚು ಕಲ್ತವ್ರು. ನಮ್ ಟೈಮಿಗೆ ಡಿಗ್ರಿ ಕೈಯಾಗ ಸರ್ಟಿಫಿಕೇಟ್ ಹಿಡ್ಕೊಂಡು ಫೋಟೋ ತಗೊಳ್ಳೋದೇ ಖುಷಿ. ಈಗ 3 ಡಿಗ್ರಿ ಮಾಡಿದ್ರು ನಿಮಗೆ ಯಾರು ಮಾತಾಡ್ಸಂಗಿಲ್ಲ. ಅವ್ರು ನನ್ ಬಂದ್ ಕೂತು ಅಳ್ತಿದ್ರು, ವಿದ್ಯಾಕ ಟ್ಯೂಷನ್ ಬಾ, ವಿದ್ಯಾಕ ಟ್ಯೂಷನ್ ಬಾ ಅಳವ್ರಿ ಅವ್ರು. ಸರ್ ನನಗ ನಾ ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ, ಕಡಿತನ್ಗಾನು ಟ್ಯೂಷನ್ಗೆ ಹೋಗ್ಲೇ ಇಲ್ರಿ. ನಾ ಸತ್ತಿದ್ ಮಾತು, PUC ಸೈನ್ಸಿಗೂ ಟ್ಯೂಷನ್ಗೆ ಹೋಗ್ಲಿಲ್ರಿ ನಾನು. ಅಲ್ಲ, ಲತಾನು ಏನ್ ಮಾಡ್ಯಾಳ, ಅವ್ರ ತಂದೆ KR ಜೋಶಿ ಮಾಸ್ತರ್ ದೊಡ್ಡ ಟೀಚರು, ಅವ್ರ ಕೈ ಒಳಗೆ ಓದಾಳ, ಅವ್ರ ಮಗಳಿಗೆಲ್ಲ ಹೇಳ್ಯಾರ. ಒಂದು ಸಾಧನೆ ಅಂದ್ರೆ ಮನಿ ಒಳಗೆ ಆಗ್ಯದ, ಅದು ಚಲೋ ಆಗಿದೆ, ಮನಿ ಒಳಗೆ ಆಗ್ಯದ. ಹಂಗಾಗಿ ಮನಿ ಪಾಠದ್ದು ಇವತ್ತಿನ ನಾವೇನ್ ಮಾತಾಡ್ಲಿಕ್ಕತ್ತೀವಲ್ಲ ಅದ್ರ ಅಷ್ಟು ಅವಶ್ಯಕತೆ ಕಡಿಮೆ ಮಾಡ್ಕೊಡ್ರಿ ಅಂತ. ಹೌದು, ಯಾಕಂತಂದ್ರೆ ಜಾಸ್ತಿ ಮಕ್ಕಳಿಗೆ ಈಗ ಲತಕ್ ಅವರು ಹೇಳಿದ್ರಲ್ಲ, ಈಗ ಅವರಿಗೆ ತಂದೆ ತಾಯಿಗಳ ಒಂದು ಅದು ಜನ್ಮ ನೀಡೋದೊಂದು ಕರ್ತವ್ಯ ಆಗಿ ಬಿಟ್ಟು ಬಿಡೋದಂತಲ್ಲ. ಈಗ ತಂದೆ ತಾಯಿಗಳ ಅವರು ಒಂದು ಹಿಸ್ಟ್ರಿ ಕುಣಿಸಿ ಹೇಳ್ಬೇಕು. ಅಂದ್ರೆ ಅವ್ರು ಯಾವ ರೀತಿ ಬೆಳೆದು ಬಂದ್ರು, ಅವ್ರದ್ದು ಹೆಂಗಿತ್ತು ಸಂಸ್ಕಾರ, ಅವ್ರದ್ದು ಮನೆ ಹೆಂಗಿತ್ತು, ಮನೆತನ ಹೆಂಗದ, ಅದ್ರ ಬಗ್ಗೆ ಎಲ್ಲ ಆ ಹುಡುಗರಿಗೆ ತಿಳಿಬೇಕು. ಇನ್ನೊಂದು ಕಿಟ್ಟಪ್ಪ ಲತಕ್ಕ ಏನ್ ಹೇಳ್ತೀನಿ ಅಂದ್ರೆ, ಸ್ಕೂಲ್ ಒಳಗೆ ಏನ್ ಮೇಸ್ಟ್ರು ಇರ್ತಾರಲ್ಲ ಟೀಚರ್ಸು, ಅವರು ಮನಿ ಪಾಠಕ್ಕೆ ಹೋಗ್ಲಾರ್ದಂಗ ಕಲಿಸ್ಬೇಕು ನೋಡ್ರಿ. ಅವ್ರಿಗೆ ಅವರೇ ಹೇಳ್ಬೇಕು, ಹೌದು ಎಲ್ಲಿ ಹೋಗ್ಬೇಡ್ರಿ, ಇಲ್ಲ ಏನ್ ಕಡಿಮೆ ಅದ, ನಾಳೆ ನಮ್ಗೆ ಏನ್ ಕಠಿಣ ಅದ ನಮ್ಗೆಲ್ಲ ಕೇಳ್ರಿ,
ಮರು ಪ್ರಶ್ನೆಗಳನ್ನ ಹಾಕ್ಬೇಕು, ಇಲ್ಲ ಕಾಕ, ಅದಕ್ಕೆ ಉತ್ತರ ಕೊಡ್ಬೇಕು. ಅದಕ್ಕೆ ಈಗ ಏನಾಗಿದೆ, ಅವರು ಈಗ ಯಾರ ನಮ್ ಕ್ಲಾಸ್ ಟೀಚರ್ ಇರ್ತಾರ ಅವ್ರ ಇದನ್ನ ಕಲಿಸ್ತಾರ, ಟ್ಯೂಷನ್ ಕಲಿಸ್ತಾರ. ಆಗ ಏನಾಗ್ತದ, ಆ ಕ್ಲಾಸಿನ ಹುಡುಗರು ಅಲ್ಲಿ ಹೋಗ್ತಾರ, ಅಲ್ಲಿ ಪೆಂಡಿಂಗ್ ಉಳಿಸ್ಕೋತಾರ ವಿಷಯಗಳನ್ನ, ಅಲ್ಲಿ ಹೇಳ್ತಾರ, ಮುಂದುವರಿಸ್ತಾರ, ಅಲ್ಲಿ ಹೇಳ್ತಾರೆ. ಅದ್ ಯಾರು ಟ್ಯೂಷನ್ ಹಚ್ಚಿರಂಗಿಲ್ಲ ಅವ್ರಿಗೆ ಹೊಡ್ತು ಬೀಳ್ತದ ಪಾಪ. ಅಲ್ಲ, ನಾನು ವೈಯಕ್ತಿಕವಾಗಿ ಹರಟೆ ಒಳಗೆ ಇದ್ದುದು ಬಹಳ ಖುಷಿ. ಯಾಕಂದ್ರ ನಾ ಸ್ವಂತ ಅನುಭವಿಸಿನಿ. 10 ವರ್ಷ ನಾನು ಇಂಜಿನಿಯರಿಂಗ್ ಕಾಲೇಜ್ನಾಗ ಕೆಲಸ ಮಾಡಿದ್ರು 10ನೇ ವರ್ಷ ಇನ್ನೇನು ನಂದು ಪ್ರಮೋಷನ್ ಸರ್ಟಿಫಿಕೇಟ್ ಬರಬೇಕು, ನಾನು ಅರ್ಧ ಸೆಕೆಂಡ್ ಒಳಗೆ ರಿಸೈನ್ ಮಾಡೀನಿ. ಎಲ್ಲರೂ ನನಗೆ ಅದೇ ಹೇಳೋರು, ನಿಮಗೆ ಮಗಳು ಮುಖ್ಯ, ಮಗಳಿಗೆ ಸಂಸ್ಕೃತಿ ಕಲಿಸು. ಆಕಿ 5ನೇ ವರ್ಷಕ್ಕನ USA ಕಾರ್ಯಕ್ರಮ ಮಾಡಿದ್ಲು ರೀ, ದಾಸವಾಣಿ. ಅಂದಾಗ ನಾ ಆಕಿಗೆ ಅದನ್ನ ನಿಂತ್ಕೊಂಡೆ, ನಾ ಇದು ಮಾಡಬೇಕು. ಸಂಗೀತ ಬರಿತಾಳ, ಸಾಹಿತ್ಯ ಬರಿತಾಳ. ಮೊನ್ನೆ 300 ಸೂರ್ಯ ನಮಸ್ಕಾರ ಮಾಡಿಲ್ಲ ನಮ್ಮ ಜೊತೆಗೆ. ಎಷ್ಟು 5ನೇ ತಕ್ಕ 300. ಯಾಕಂದ್ರೆ ನಾವು ಪ್ರಚೋದನೆ ಪ್ರೇರಣೆ ಮಾಡ್ಬೇಕು. ಅದಕ್ಕೆ ನನಗೆಲ್ಲ ಬಾಜುಕಿನವ್ರೆಲ್ಲ ಅಂತಾರ, ನೋಡು ವಿದ್ಯಾ, ನಿನ್ನ ಗಂಡ ಮತ್ ಮಗಳನ್ನ ಒಂದೇ ಲೈನ್ ಒಳಗೆ ತೊಗೊಂಡು ಹೊಂಟಿ. ಯಾಕಂದ್ರ ನಿನಗೆ ನಾಳೆ ಯಾವುದೇ ಫೀಲ್ಡ್ ಒಳಗೆ ನೀವು ಹೋಗ್ಬೇಕಂದ್ರೆ ನಿನಗೆ ಅಡಚಣೆ ಆಗೋದಿಲ್ಲ. ಸಂಗೀತ ಸಾಹಿತ್ಯ ಅವರು ಇದ್ದಾರೆ, ನಾನು ಇದ್ದೇನೆ. ಈಗ ನೀವು ಗಂಡೊಂದು ಬೇರೆ ಇಂಟ್ರೆಸ್ಟು, ಹೆಂಡತಿ ಒಂದು ಬೇರೆ, ಒಬ್ರು ಹಾಡೋದು, ಒಬ್ರು ಫಿಲ್ಮ್, ಏನೋ ಅತ್ತೆ ಈ ಥರ ಇದ್ರೆ ಅಡಚಣೆನೂ ಬರ್ತಾವ. ಆ ಥರದನ್ನು ನಾವು ವಿಚಾರ ಮಾಡಿದ್ರೆ ಪಾಲಕರು ಮಕ್ಕಳನ್ನ ತಮ್ಮ ವೇ ಒಳಗೆ ಬೆಳೆಸ್ಬೇಕ್ರಿ. ಅಂದ್ರೆ ಅವ್ರ ಬುದ್ಧಿ, ನಮ್ಮ ಅನ್ನ ತಿಂದ ಏನೋ ಹೇಳ್ತಾರಲ್ರಿ, ಆ ಅನ್ನ ತಿಂತೇವಿ ಅದೇ ಗುಣ ಬರ್ತದ ಅಂತ ಹೇಳ್ತಾರೆ. ಕೆಲವೊಬ್ರು ಹೇಳ್ತಿರ್ತಾರ, ಅಯ್ಯೋ ನಮ್ದು ಎಂತ ಅನ್ನದವ್ರಿ, ಅವ್ರು ಯಾರು ಚಲೋನೆ ಮಾಡಂಗಿಲ್ಲ. ಆ ಥರದ್ ಒಂದು ಮಕ್ಕಳನ್ನ ಪಾಲಕರೇ ಬೆಳೆಸ್ಬೇಕು. ಒಂದು ಏಜ್ ಇರ್ತದೆ, ಆಮೇಲೆ ಅವ್ರು ಬರಂಗಿಲ್ಲ. ಅವ್ರು ನಿಮಗೆ ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ಅವ್ರು ಎದಕ್ ಬರ್ತಾರೆ ನಿಮ್ ಕಡೆ? ಬರಂಗಿಲ್ಲ. ಲತಾ ಕಿಟ್ಟಪ್ಪ ಏನ್ ಹೇಳ್ತೀನಿ, ನಮ್ಮ ಜೋಳ ಮಂದಿ ಕೊಟ್ಟು ಮಂದಿ ಜೋಳ ಹಾಡ್ಯಾಡಿ ಬೀಸಿದ್ರ. ನಾವೇ ನಮ್ಮ ಮಕ್ಕಳಿಗೆ ಹೇಳಿದ್ರೆ ಮುಗಿತಲ್ಲ. ಇಲ್ಲೇ ಪಾಲಕರು ಮಕ್ಕಳ ಜೊತೆ ನಿಂತ್ಕೊಂಡು ಅವ್ರಿಗೆ ಎಷ್ಟು ಆಗ್ತದೆ ಅಷ್ಟು ಟೈಮ್ ಕೊಡೋನು. ಟೈಮ್ ಕೊಟ್ಟು ಆದಷ್ಟು ಪಾಲಕರು ಮಕ್ಕಳನ್ನ ಮನ್ಯಾಗ ನೋಡ್ಕೋರಿ. ನಿಮ್ಮ ವಿವಿಧ ವಿದ್ಯೆಗಳನ್ನ, ನಿಮ್ಮ ಸಂಸ್ಕಾರಗಳನ್ನ, ನಿಮ್ಮ ಧರ್ಮ ನೀತಿ ಕಲಿಸ್ರಿ. ನಮ್ಮ ರಕ್ಷಣೆ, ಧರ್ಮೋ ರಕ್ಷಿತ ರಕ್ಷಿತ ಅಂತಾರಲ್ಲ, ಧರ್ಮ ರಕ್ಷಣೆ ಮಾಡ್ಬೇಕು ನಾವು, ಅದನ್ನು ಕಲಿಸ್ಬೇಕು. ನೀವು ಬರೇ ಹೊರಗೆ ಹೋಗಿ ನೀವು ಮಾಡೋ ಉಪಯೋಗ ಇಲ್ಲ. ಹೊರಗಿನವ್ರಿಗೆ ಉದ್ಧಾರ ಮಾಡೋಕ್ಕಿಂತ ನಮ್ಮ ಮನೆ, ನಾವು ಮಕ್ಕಳು ಮೊದಲ ಅದು, ಆಮೇಲೆ ನಾವು ಇನ್ನೊಬ್ರಿಗೆ ಹೇಳಿಕೆ ಯೋಗ್ಯ ಆಗ್ತೀವಿ. ನಾವು ಅದನ್ನ ಬಿಟ್ಟ ಮೇಲೆ ಎಷ್ಟೋ ಜನ ಭಾಷಣ ಮಾಡ್ತಾರ, ಇಲ್ಲೇ ಹಚ್ಚ್ರಿ, ಕನ್ನಡ ಮಾಧ್ಯಮಗಳಿಗೆ ಹಚ್ಚ್ರಿ, ಅವ್ರ ಮಕ್ಕಳೆಲ್ಲ ಪಾಠಶಾಲೆ ಅಂತ ಹೇಳ್ತೀವಿ. ತಾಯಿ ಮೊದಲ ಗುರು ಇದೇ ಹೋಯ್ತಲ್ರಿ ಇಲ್ಲೇ ಕಾಕ. ಅದಕ್ಕೆ ಆದಷ್ಟು ನೀವು ಮನಿ ಒಳಗೆ ಮಕ್ಕಳಿಗೆ ಬೋಧನೆ ಮಾಡ್ರಿ, ನಿಮ್ಮ ಸಂಸ್ಕಾರವನ್ನ ಕಲಿಸ್ರಿ. ಆದಷ್ಟು ಟ್ಯೂಷನ್ಗಳಿಗೆ ಎಷ್ಟು ಏನೋ ಒಂದು ಬಹಳ ವೀಕ್ ಇದ್ರೆ ಕಳಿಸ್ಬೋದು ಅಷ್ಟೇ. ಕಿಟ್ಟಪ್ಪ ಯಾರಿಗೂ ಟ್ಯೂಷನ್ ಹೋಗ್ಬೇಡ ಅಂತ ಹೇಳ್ಬಿಟ್ಟೆ. ಎಲ್ಲ ಹರಟಿ ಜೋರ್ ಆತಂತಾರೆ. ಇಲ್ಲ ಹೋಗ್ಲಿ. ಈಗ ಲತಕ್ ಅವರು ಕೊನೆಗೆ ಬಹಳ ಅನುಭವದನು. ಆಕಿ ಎಂದ ಹುಟ್ಟಿ ಬೆಳೆದಾಳಲ್ಲ ಬಿಜಾಪುರ್ನೊಳಗ, KR ಜೋಶಿ ಮಾಸ್ತರ್ ಹೆಸರು ತಂದಾಳ. ಹೌದೌದು. ಆಕಿ ಏನದ ಅಷ್ಟು ಕಠಿಣವಾಗಿನೂ ಇದ್ದಾಳ. ಆಕಿ ಮಂದಿದೇನು ನೋಡ್ತಿದ್ದಿಲ್ಲ. ನಾವ್ ಹೆಂಗಿದ್ದೀವಿ, ನಮ್ದೇನದ, ನಾವ್ ಹಿಂಗ್ ಓದ್ಬೇಕು, ನಾವ್ ಹಿಂಗ್ ಇರ್ಬೇಕು. ಅವ್ರವನು ಹಂಗೆ ಇದ್ಲು. ಎಲ್ಲ ಇಡೀ ಊರಿಗೆ ಇಂದ್ರಾವತಿ ಇಂದ್ರಾವತಿ ಅಂತಿದ್ರು. ಇಂದ್ರಾವತಿ ಮಗಳು ಲತಾ ಅಂದ್ರೆ ಹಂಗೆ ಅಷ್ಟೇ ಫೇಮಸ್. ಇವತ್ತಿನ ನಮ್ಮೂರ್ ಬಾನಿನೊಳಗೆ ಬಂದ್ ಕೂತಾಳಲ್ಲ. ಮತ್ತೆ ಒಂದೇ ನಿಮಿಷ ನೀವು ಮಾತಾಡ್ತೀರಿ, ಚಾ ತಗೊಂಡ್ ಬರ್ತೀನಿ ನಾನು. ಯಪ್ಪ ಅಂದ್ರು ಹೇಳಾರ್ದೆ ಮಾಡ್ಲಿಕ್ಕೆ ಅಲ್ಲ, ಈ ಅಗದಿ ಮಹತ್ವದ ಹರಟೆ ಒಳಗ ಭಾಗವಹಿಸ್ಲಿಕ್ಕೆ ನಮ್ಮ ಜೋಶಿ ಕಾಕ ಹಾಗೂ ಕಿಟ್ಟಪ್ಪಣ್ಣ ನಂಗೆ ಬಹಳ ಸಹಕಾರ ಕೊಟ್ರು. ತುಂಬಾ ಧನ್ಯವಾದಗಳು. ನನಗೆ ಬಹಳ ಖುಷಿ ನೋಡುವ. ಈಗ ಲತಕ್ ಈಗ ಕಿಟ್ಟಪ್ಪನ್ ಚಾ ಕೊಟ್ಟಳು. ತಗೋರಿ ಸ್ಪೆಷಲ್ ಕೇಟಿ ಹಂಗೆ ಮಾಡಂಗಿಲ್ಲವ. ಒಳಗ ಚಾ ಹಾಕ್ತಾನ, ಶುಂಠಿ ಹಾಕ್ತಾನ. ಏನ್ ಮಾಡ್ಯಾನಂದಿ, ಆ ಇಡೀ ಊರ್ ತುಂಬ ಬೆಳಗಾವ್ ತುಂಬ ಆ ಕಿಟ್ಲಿ ಮುತ್ಯ ನಿಂತಿರ್ತಾನ, ಹಳದಿ ರುಮಾಲ್ ಸುತ್ತಕೊಂಡು ಬೆಲ್ಲ ಚಾ ಮಾಡ್ತಾನ. ಅಲ್ಲ ಮಾಡ್ರಿ ಈಗ ಸ್ಪೆಷಲ್ ಅದೀಗ ಎಲ್ಲಾರು ಸಕ್ರಿ ಕುಡ್ದೇ ಕುಡಿತಾರ, ಶುಗರ್ ಅದ ಎಲ್ಲಾರಿಗೂ. ಅಲ್ಲ ಸಕ್ರಿ ಚಾ ಅದೇನಾಗ್ಯದ, ಅದು ಮೊದಲ ಶ್ರೀಮಂತರಿಗಿತ್ತು. ಈಗ ಬೆಲ್ಲ ಚಾ ಬಡವ್ರಿಗೆ ಎಲ್ಲರಿಗೂ ಬಂತದ. ಈಗ ಅದು ಶ್ರೀಮಂತರಿಗೂ ಬಂತು, ಬಡವ್ರಿಗೂ ಬಂತು. ಬೆಲ್ಲದ ಕಿಮ್ಮತ್ ಹೆಚ್ಚಾತು. ಹೋಗಿ ಬರೋಣ. ಲತಕ್ಕನ ಇಷ್ಟ ಮನಿ ಕರ್ಕೊಂಡು ಹೋಗಿ ಮತ್ತಾಕಿ ಊರಿಗೆ ಹೋಗಕ್ಕೆ ಕಳಿಸಿ ಬರ್ತೇನೆ. ಬರ್ರಿ ಕಾಕ. ವೆಲ್, ಇದುವರೆಗೂ ಕೇಳಿದಿರಿ ಹರಟೆ ಕಾರ್ಯಕ್ರಮ ಮನೆ ಪಾಠ. ಇದ್ರ ಕುರಿತಾಗಿ ನಿಮ್ಗೆ ಏನಾದ್ರೂ ಹೇಳೋದಿದ್ರೆ ನನ್ನ ನಂಬರ್ 7090908908 ಈ ನಂಬರ್ಗೆ ಟೆಕ್ಸ್ಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ, ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.